ಯಜಮಾನ್ರೆ, ಯೋಚನೆ ಮಾಡಬೇಡಿ. ಈಗ ಅಳಿಯಂದ್ರು ಬಂದಿದಾರಲ್ಲ, ಅಳಿಯಂದ್ರು ಅಂಜಲಿ ಅಮ್ಮನ ಹತ್ರ ಮಾತಾಡಿದ್ರೆ ಸಾಕು, ನಮ್ಮ ಅಂಜಲಿ ಅಮ್ಮ ಸರಿ ಹೋಗ್ತಾರೆ. ಆ ನಂಬಿಕೆ ನನಗಿದೆ ಯಜಮಾನ್ರೆ. ಅಯ್ಯೋ ದೇವ್ರೆ, ಇವರೆಲ್ರಿಗೂ ಏನಾಗಿದೆ? ಅಷ್ಟಕ್ಕೂ ಇಲ್ಲಿ ಏನು ನಡೀತಾ ಇದೆ? ನನಗೆ ಸತ್ಯ ಹೇಳೋಕೆ ಒಂದು ಅವಕಾಶನೂ ಸಿಗ್ತಾ ಇಲ್ಲ. ಇವರೆಲ್ಲರೂ ಸಂತೋಷ, ಇವರೆಲ್ಲರೂ ಮಾತುಗಳು ನನ್ನ ಬಾಯಿಗೆ ಕಟ್ಟಾಗ್ತಾ ಇದೆಯಲ್ಲ, ಈಗೇನು ಮಾಡೋದು? ಅಪ್ಪ ತಿನ್ಸು. ಮಾಡ್ತೀನಿ. ಎಲ್ಲದಕ್ಕೂ ಅಪ್ಪನೇ ಬೇಕು, ಅಪ್ಪನ ಮಗಳು. ಹೀಗೆ ಬಾಚಿ ಬಾಚಿ ನನ್ನ ಗೆದೆಗೆ ಒಳಗೇಟಿ. ಆಹಾ ನೀರು ಏನೋ ನಡೀತೈತಲ್ಲ ಇಲ್ಲಿ. ಏನಪ್ಪ ಇದು? ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಭಗವಂತ, ಇಲ್ಲಿ ಉಪ್ಪರಿಕೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ, ಆದರೆ ನೀನು ಉಪ್ಪು ಹುಳಿ ಖಾರ ಇಲ್ಲದೆ ಇರುವಂಥ ಅನ್ನ ಕೊಡ್ತಿದ್ದೀಯಾ. ಏನಾದರೂ ಆಗಲಿ, ವಾಟ್ ಎವರ್, ನಾನು ಮಾತ್ರ ಇಲ್ಲಿ ಊಟ ಮಾಡಲ್ಲ, ಇಲ್ಲಿ ಕೂತ್ಕೊಳ್ಳೋದು ಇಲ್ಲ. ಎಸ್ಕೇಪ್ ಕಾಂತು. ಏನ್ ಅಸಿಸ್ಟೆಂಟು ಊಟ ಮಾಡಲ್ವಾ? ನೋಡು, ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಿದ್ರೆ ಹೊಟ್ಟೆಗೆ 2 ತುತ್ತು ಜಾಸ್ತಿ ಹೋಗುತ್ತೆ. ನಡಿ. ಆದ್ರೂ ನಾನು ಇವ್ರ ಜೊತೆಗೆ ನೋಡಿ, ನಮ್ಮಲ್ಲಿ ಕೆಲ್ಸದವರೆಲ್ಲ ಇಲ್ಲೇ ಒಟ್ಟಿಗೆ ಹೀಗೆ ಕೂತ್ಕೊಂಡು ಊಟ ಮಾಡ್ತೀವಿ. ನಾವೆಲ್ಲ ಅಣ್ಣ ತಮ್ಮಂದ್ರು ಅಕ್ಕಂಗಿರಿದ್ದಾಗೆ. ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಬಾ ಅಸಿಸ್ಟೆಂಟ್. ಅಯ್ಯೋ ಬಾ ಬಾ ಬಾ. ಕುತ್ಕೋ ಅಸಿಸ್ಟೆಂಟ್. ಪಾಪ ಬಡ್ಸು. ನೋಡು, ಈ ಮನೇಲಿ ಊಟದ ರುಚಿ ನಿನಗ್ ಗೊತ್ತಿಲ್ಲ. ಹೊಟ್ಟೆಗ್ ಸಾಕು ಅಂದ್ರು ನಾಲ್ಗೆ ಬೇಕು ಅನ್ನಿಸ್ತದೆ. ಸಂಕೋಚ ಮಾಡ್ಕೋಬೇಡಿ. ಹೊಟ್ಟೆ ತುಂಬಾ ಊಟ ಮಾಡು ಅಸಿಸ್ಟೆಂಟ್. ನೋಡ್ದಾ ನನ್ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ? ನಾನು ಇನ್ಫ್ಲೂಯೆನ್ಸ್ ಮಾಡಿ ನಿನ್ಗೆ ಪಲ್ಯ ಜಾಸ್ತಿ ಹಾಕ್ಸಿದೀನಿ. ತಿನ್ನು ತಿನ್ನು. ಒಂದ್ ಚಮಚ. ಆ ಕೈಯಲ್ಲಿ ಊಟ ಮಾಡಿದ್ರೆ ಅಮೃತ ಅಮೃತ ತಿಂದಾಗಿರುತ್ತೆ. ಗ್ಯಾಪ್ ಇಂಗ್ಲಿಷಲ್ಲಿ ಚೆನ್ನಾಗಿ ಹೇಳಿದ್ರು. ಭಗವಂತ, ಭೃಷ್ಟಾನ್ನ ಕೊಡ್ತೀಯ ಅಂದ್ರೆ ಮಜ್ಜಿಗೆ ಅನ್ನ ಕೊಟ್ಟಿಲ್ಲಪ್ಪ. ಏನು ಮಾಡೋದು, ಹೊಟ್ಟೆ ತಾಳ ಆಗ್ತೈತೆ, ಪಾಲಿಗೆ ಬಂದದ್ದೆ ಪಂಚಾಮೃತ ಅಂತ ಸೇವಿಸ್ಬಿಡೋದೆ. ಆ ಮಗುಗೆ ಮನೆಯವರಿಂದನೇ ಅಪಾಯ ಇರಲಿ ಅಥವಾ ಹೊರಗಿನವರಿಂದನೇ ಅಪಾಯ ಇರಲಿ, ಆ ಮಗುನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಆ ಮಗು ಮೇಡಮ್ನ ಕಾಪಾಡಿದೆ, ಆ ಮಗು ಋಣ ನಮ್ಮ ಮನೆ ಮೇಲಿದೆ. ಅದನ್ನು ತೀರ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೆ. ವಿಶಾಲು, ಯಾಕೆ ಹೀಗೆ ಕೂತಿದೀಯಾ? ಬೆಳಗ್ಗೆಯಿಂದ ನೀವು ಸರಿಯಾಗಿ ಏನೂ ತಿಂದಿಲ್ಲ. ತಗೋ, ಸ್ವಲ್ಪ ಊಟ ಮಾಡು. ಬೇಡ ರೀ, ನನಗೆ ಹಸಿವಿಲ್ಲ. ಹಸಿವಿಲ್ಲ ಅಂದರೆ ಆಗುತ್ತೇನೆ. ಕಣ್ಣಲ್ಲಿ ನೀರು, ಹೊಟ್ಟೆಲಿ ಹಸು, ಮನಸ್ಸಲ್ಲಿ ಚಿಂತೆ, ಇದೆಲ್ಲ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೇದಲ್ಲ ಕಣೆ. ಅಷ್ಟಕ್ಕೂ ಈಗೇನಾಯ್ತು ಅಂತ ಹೀಗೆ ಕೂತಿದ್ಯಾ? ನಾವಿಲ್ಲಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ರೆ ಸಾಕ? ಪಾಪ ನನ್ನ ಮಗ ಗೊತ್ತು ಗುರಿ ಇಲ್ದಿರೋ ಆ ಮನೆಗೆ ಹೋಗಿದ್ದಾನೆ. ಅಲ್ಲವನು ಊಟ ಮಾಡೋದ್ನೋ ಇಲ್ವೋ, ಅವನ್ನ ಅವರು ಚೆನ್ನಾಗಿ ನೋಡ್ಕೊಂಡ್ರೋ ಇಲ್ವೋ. ಮೊದಲೇ ಅವ್ರು ಸರಿ ಇಲ್ಲ ಅಂತ ಹೇಳ್ತಾ ಇದ್ದ. ನಾವು ಆ ಮಗುಗೋಸ್ಕರ ನಮ್ಮ ಮಗನ ಜೀವನನ ನಾವು ಬಲಿ ಕೊಡ್ತಾ ಇದ್ದೀವೇನೋ ಅನ್ನಿಸ್ತಾ ಇದ್ದೀರಿ. ನನಗೆ ತುಂಬ ಭಯ ಆಗ್ತಿದೆ. ಅಂಥದ್ದೇನೂ ಆಗಿರಲ್ಲ ಕಣೆ, ಸುಮ್ಮನೆ ಯೋಚನೆ ಮಾಡಬೇಡ. ನಾನು ಫೋನ್ ಮಾಡಿ ವಿಚಾರಿಸ್ತೀನಿ. ಅಯ್ಯೋ, ಬೆಳಗ್ಗೆಯಿಂದ ನಾನು ಫೋನ್ ಮಾಡಿ ಸಾಕಾಯ್ತು. ಅವ್ನು ಫೋನೇ ತೆಗಿತಿಲ್ಲ. ಕೊನೆ ಪಕ್ಷ
ಅವನು ಹೋದ್ಮೇಲಾದ್ರೆ ಅವನೇ ಫೋನ್ ಮಾಡಬೇಕಾಗಿತ್ತಲ್ವಾ? ನನಗಿದು ಯಾವುದು ಸರಿ ಕಾಣಿಸ್ತಿಲ್ಲ ರೀ. ನೋಡಿ, ಒಂದು ಅವನು ಈ ಮನೆಗೆ ಬರಬೇಕು, ಇಲ್ಲ ನಾವು ಆ ಮನೆಗೆ ಹೋಗ್ಬೇಕು. ಲೇ, ನಿನಗೇನು ತಲೆ ಕೆಟ್ಟಿದ್ಯಾ? ಅವನು ನನ್ನ ಮಗ. ಈ ಪದ್ದು ಸಾಲಿಗ್ರಾಮದ ದೊಡ್ಡ ಮನೆಗೆ ಬೆನ್ಗಾವಲಾಗಿದ್ದವನು, ದೊಡ್ಡ ಯಜಮಾನ್ರಿಗೆ ಬಂಟ ಆದವನು, ಪ್ರಾಣಕ್ಕೆ ಪ್ರಾಣ ಕೊಡೋಕ್ಕೆ ತಯಾರಾಗಿದ್ದವನು. ಯಾರ ಬಗ್ಗೆ ಆದರೂ ಜವಾಬ್ದಾರಿ ವಹಿಸ್ಕೊಂಡ್ರೆ ಜೀವ ಕೊಟ್ಟಾದರೂ ಅವ್ರನ್ನ ಕಾಪಾಡ್ಕೊಳ್ಳೋ ಗುಣ ಇದ್ದವನು. ನನ್ನ ಮಗನಿಗೂ ನನ್ನ ಗುಣ ತಾನೇ ಬಂದಿರುತ್ತೆ. ಅವನು ನನ್ನನ್ನೇ ಫಾಲೋ ಮಾಡ್ತಿದ್ದಾನೆ ಕಣೆ. ನನ್ನ ಮಗ, ಆ ಮಗು ಜವಾಬ್ದಾರಿ ತಗೊಂಡಿದ್ದಾನೆ ಅಂದರೆ ಆ ಮಗು ಜೀವನನ ದಡ ಸೇರಿಸೇ ಬರ್ತಾನೆ ಕಣೆ. ನನ್ನ ಮಗನ ಮೇಲೆ ನನಗೂ ನಂಬಿಕೆ ಇದೆ ರೀ. ಆದರೂ ಎತ್ತು ಕರಳು, ಅಲ್ಲ ಅವ್ನು ಏನೇನು ಕಷ್ಟಪಡ್ತಿದ್ದಾನೋ ಅನ್ನೋದನ್ನ ನೆನೆಸ್ಕೊಂಡ್ರೆ ಕರಳು ಚುರುಕನ್ನತ್ತೆ. ಏನೇ ಕಷ್ಟ ಇದ್ರೂ ಅದನ್ನೆಲ್ಲ ಮೆಟ್ಟಿ ನಿಲ್ಲೋದೇ ಕಣೆ ಜೀವನ. ನನ್ನ ಮಗ ನಿಭಾಯಿಸ್ತಾನೆ ಕಣೆ, ಬಿಡು. ತಗೋ, ಊಟ ಮಾಡು. ಆದರೂ ನನ್ನ ಮಗ ಆ ಮನೇಲಿ ಹೇಗಿದ್ದಾನೋ ಏನು ಮಾಡ್ತಿದ್ದಾನೋ ನನಗೆ ಅದೇ ಚಿಂತೆ ಆಗಿದೆ ರೀ. ಏನೂ ಆಗಲ್ಲ ಕಣೆ, ತಲೆ ಕೆಡ್ಸ್ಕೊಬೇಡ, ಊಟ ಮಾಡು. ಅಯ್ಯೋ ಆ ನೀರು. ನೀವು ತಿಂದ್ರ ಹ್ಞೂ ಅಂತೀರ, ಆದರೆ ಎಷ್ಟು ತಿಂದಿರ್ತೀರೋ ಏನೋ. ನೀವು ಮಾಡಿ. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಮೊದಲನೇ ಸಲ ನಿಮ್ಮನ್ನು ನೋಡ್ತಾ ಇರೋದು. ನಿಮ್ಮ ಮನೆಯವರೆಲ್ಲ ನನ್ನನ್ನು ನಿಮ್ಮ ಗಂಡ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಿಜ ಹೇಳೋದಕ್ಕೆ ನನಗೆ ಅವಕಾಶನೇ ಸಿಗ್ತಾ ಇಲ್ಲ. ಒಂದೊಂದು ಸಲ ಅವ್ರ ಸಂತೋಷ ನೋಡಿದ್ರೆ ನಿಜ ಹೇಳೋದೇ ಬೇಡಪ್ಪ, ಹಾಗೆ ಇಲ್ಲಿಂದ ಹೊರಟುಬಿಡೋಣ ಅನಿಸುತ್ತೆ.